ಹಾಯ್! ಎಲ್ಲ ಹೇಗಿದ್ದೀರಾ? ಇವತ್ತು ನಾಟಿ ಕೋಳಿ ಸಾರು ಮಾಡೋಣ ಅಂತ ಅನ್ಕೋತಾ ಇದೀವಿ. ಆ, ನಾಟಿ ಕೋಳಿ ಸಾರಿಗೆ ಫಸ್ಟ್ ಇವೆಲ್ಲ ಬೇಕಾಗುತ್ತೆ. ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಏನೆಲ್ಲ ಬೇಕು ಅಂತ. ನನ್ನ ತಂಗಿ ಕಾಯಿ ತುರಿತಾ ಇದ್ಲು. ಶುಕ್ರವಾರ ಸ್ಪೆಷಲ್ ನಮ್ಮನೆ. ಫ್ರೈಡೆ ಬಂತು ಅಂದ್ರೆ ಚಿಕನ್ ಅಂತಲ್ಲ, ನಾನ್ ವೆಜ್ ಏನಾದ್ರು ಮಾಡ್ತಾರೆ. ಆ, ಬೇರೆ ಕಡೆ ಎಲ್ಲ ಸಂಡೇ ಇರುತ್ತೆ. ಸೊ ನಮ್ ಕಡೆ ಸಂಡೇ ಮಾಡಲ್ಲ, ಜಾಸ್ತಿ ಫ್ರೈಡೇ ಮಾಡ್ತಾರೆ. ನನ್ನ ತಂಗಿ ಎಲ್ಲ ಆದ್ಮೇಲೆ ಎಲ್ಲ ರುಬ್ಕೋಬೇಕು ನೀಟಾಗಿ. ನಾವ್ ಯಾವಾಗ್ಲೇ ಕಟ್ ಮಾಡ್ಕೊಂಡಿದ್ವಲ್ಲ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲಾನು ನೀಟಾಗಿ ರುಬ್ಕೊಂಡು ಮಸಾಲೆಗಳನ್ನೆಲ್ಲ ಆಡ್ ಮಾಡ್ಕೊಂಡಿದ್ದೆ ನಾನು. ಮಸಾಲೆಗಳೆಲ್ಲ ಹಾಕಿ, ಕಾಯಿ ತುರಿ ಎಲ್ಲ ಹಾಕಿ ನೀಟಾಗಿ ರುಬ್ಕೊಳ್ಳಿ. ನೀಟಾಗಿ ರುಬ್ಕೊಳ್ಳಿದ್ನ ಮಸಾಲೆಗಳನ್ನ. ನಮ್ ಗಂಡನ ಮನೇಲಿ ಇಷ್ಟು ಕೆಲಸ ಮಾಡಲ್ವೇನೋ, ಅಮ್ಮನ ಮನೆಗ್ ಬಂತು ಅಂದ್ರೆ ನಾವು ಕೆಲಸ ಮಾಡ್ತೀವಿ. ಏನ ಅಮ್ಮನ ಮನೆಗ್ ಬಂದ್ರೆ ಎಕ್ಸ್ಟ್ರಾ ಪವರ್ ಬಂದ್ಬಿಡುತ್ತೆ ನಮ್ಗೆ. ಸೊ ರುಬ್ಕೊಂಡೆಲ್ಲ ಆಯ್ತು. ರುಬ್ಕೊಂಡೆಲ್ಲ ಆದ್ಮೇಲೆ ಸ್ಟವ್ ಆನ್ ಮಾಡಿ, ಸೊ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಮಸಾಲೆಗಳನ್ನೆಲ್ಲ ಹಾಕಿ. ಸೊ ನಿಮ್ ಕಡೆ ಹೆಂಗೆ ನಾಟಿ ಕೋಳಿ ಸಾರು ಹೆಂಗ್ ಮಾಡ್ತೀರಿ ಅಂತ ನಂಗೆ ಗೊತ್ತಿಲ್ಲ, ನಮ್ ಕಡೆ ಹೀಗೆ ಮಾಡೋದು. ಸೊ ಚಿಕನ್ ಎಲ್ಲ ಹಾಕಿ ಉಪ್ಪು ಆಡ್ ಮಾಡಿ ಗ್ಯಾಸ್ ಅಲ್ಲಿ ಇಟ್ಟಿದ್ದೆ. ಅದಾದ್ಮೇಲೆ ನಾನು ಬಂದು ಒಲೆ ಮೇಲೆ ಇಟ್ಟೆ ಫಸ್ಟ್. ಆಮೇಲೆ ಸಾಂಬಾರು ಒಂದ್ ಕಡೆ ಇಟ್ಟು, ಆಮೇಲೆ ಅಕ್ಕಿಗೆ ನೀರಿಟ್ಟೆ, ಅಕ್ಕಿ ಹಾಕ್ತಾ ಇದ್ದೀನಿ. 3 ಲೋಟ ಅಕ್ಕಿ. ಅಳತೆ ಅದು ನಮ್ಮಮ್ಮಂದು. ನಮ್ಮಮ್ಮ ಅವ್ರಿಗೆಲ್ಲ ಅಳತೆ. ನೀರ್ ಬಿಸಿ ಆಯ್ತು. ಅಯ್ಯೋ, ತೊಳ್ದಿದ್ದೆ ತೋರ್ಸಿಲ್ವಲ್ಲ. ಓಕೆ, ತೊಳ್ದಿದ್ದೀನಿ ಗೈಸ್, ನಾನು ತೊಳ್ದಿಲ್ಲ ಅನ್ಕೋಬೇಡಿ, ಎಲ್ಲೋ ಮಿಸ್ ಆಗೈತೆ. ಸೊ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ. ಅಕ್ಕಿ ತೊಳಿತಾ ಇದ್ದೀನಿ. ಅಕ್ಕಿ ಎಲ್ಲ ತೊಳ್ದಾದ್ಮೇಲೆ ಹಾಕಿದ್ದು. ಸೊ ಇದು ನನ್ನ ತಂಗಿ ಯಾವಾಗ ಪಾತ್ರೆ ವಾಶ್ ಎಲ್ಲ ಮಾಡ್ತಾ ಇದ್ಲು. ಬಾಣ್ತಿ ಅವಳು. ಬಾಣ್ತಿ ಅಂದ್ರೆ 10 ತಿಂಗಳಾಗಿದೆ ಪಾಪುಗೆ. ನಮ್ ಕಡೆ ಅನ್ನ ಎಲ್ಲ ಬೆಂದ್ಮೇಲೆ ಈ ತರ ಹಾಕ್ತಿವಿ. ಏನಕ್ಕಂದ್ರೆ ಶೆಕೆ ಟೈಮ್ ಅಲ್ವಾ ಇದು, ಶೆಕೆ ಟೈಮಲ್ಲಿ ಅಳ್ಸೋಗ್ಬಾರ್ದು, ಹಾಳಾಗ್ಬಾರ್ದು ಅಂತ ಈ ತರ ಹಾಕಿಡ್ತೀವಿ. ಅಂದ್ರೆ ಏನೂ ಆಗಲ್ಲ, ಶೆಕೆ ಟೈಮಲ್ಲಿ ಏನೂ ಆಗಲ್ಲ, ನೀಟಾಗಿರುತ್ತೆ, ಕ್ಲೀನ್ ಅನ್ನ ಚೆನ್ನಾಗಿರುತ್ತೆ ಅಂತ. ಸೊ ಈ ತರ ನಾವು ಅನ್ನ ಬಸ್ಕೋತೀವಿ. ಕೆಲವೊಬ್ರು ಫುಲ್ ಪಾತ್ರೆ ಫುಲ್ ಹಂಗೆ ಬಗ್ಗಿಸ್ಬಿಡ್ತಾರೆ, ನಾವು ಆತರ ಮಾಡಲ್ಲ. ಈ ತರ ಬಸ್ಕೋತೀವಿ, ಅಂದ್ರೆ ಅನ್ನ ತಪ್ಲೆ ಇರುತ್ತಲ್ವಾ. ನಮ್ಮ ಮನೆ ಸೌದೆಲ್ಲ ಖಾಲಿ ಆಗ್ಬಿಟ್ಟಿದೆ ಗೈಸ್. ಸೊ ಮಳೆ ಟೈಮಲ್ಲಿ ಸೌದೆಲ್ಲ ಜೋಡಿಸ್ಕೊತಾರೆ. ಸೊ ತಂದು ಹಾಕಿದ್ದಾರೆ ಪಪ್ಪ, ಬೆಳಗ್ಗೆನೆ ತಂದು ಹಾಕಿದ್ದಾರೆ. ಇನ್ನ ತಂದು ಮನೆಗೆ ಹಾಕ್ಲಿಲ್ಲ. ನಮ್ಮ ಮನೇಲಿ ಯಾರೂ ಗಂಡು ಮಕ್ಳಿಲ್ಲ, ನಾವು 3 ಜನ ಹೆಣ್ಮಕ್ಳೆ. ಅದಕ್ಕೆ ನಮ್ಮ ಪಪ್ಪ ಬರೋವರೆಗೂ ವೇಟ್ ಮಾಡಿದ್ವಿ. ಪಪ್ಪ ಬಂದ್ಮೇಲೆ ಹೊರೋಣ ಅಂತ. ಸೊ ಇಷ್ಟು ಸೌದೆ ಇದೆ, ಇಷ್ಟು ಸೌದೆನ ನಾವೇ ಹೊರಬೇಕು. ನಮ್ಮಮ್ಮ ಎಲ್ಲಡ್ಕೆ ತಿಂತಾ ಕೂತಿದ್ದಾರೆ ಹೊರಗಡೆ. ಸೊ ಇವಾಗ ರೆಡಿ ಆದ್ವಿ, ಸೌದೆ ಹೊರಕ್ಕೆ ರೆಡಿ ಆದ್ವಿ. ನೋಡಿ ಗೈಸ್, ನಮ್ಮ ಗಂಡನ ಮನೇಲಿ ಈ ತರ ಇರಲ್ಲ, ನೈಟಿನೇ ಹಾಕಲ್ಲ ಫಸ್ಟ್ ಆಫ್ ಆಲ್ ನಾನು ಗಂಡನ ಮನೇಲಿ. ಸೊ ಅಮ್ಮನ ಮನೆಗೆ ಬಂದ್ರೆ ಫುಲ್ ಹಿಂಗೆ ಬಿಂದಾಸ್, ಜಿಂಗಲಲ್ಲ. ನಮ್ಮಪ್ಪ ಹೊರ್ತಾ ಇರ್ಲಿಲ್ಲ. ಸೊ ಎಲ್ಲ ಆಗಿ ಸ್ನಾನ ಗೀನ ಎಲ್ಲ ಮಾಡ್ಕೊಂಡಾದ್ಮೇಲೆ ಮುದ್ದೆ ರೆಡಿ ಮಾಡಿ, ಅನ್ನ ಆಗಿತ್ತು, ಸಾರಾಗಿತ್ತು, ಮುದ್ದೆ ನೈಟ್ ಮಾಡ್ಕೊಂಡ್ವಿ.
ಮುದ್ದೆಲ್ಲ ಮಾಡ್ಕೊಂಡಾದ್ಮೇಲೆ ಮುದ್ದೆ ಅಷ್ಟು ಪರ್ಫೆಕ್ಟಾಗಿ ಮಾಡಕ್ಕೆ ಬರಲ್ಲ ನನಗೆ, ಇಲ್ಲಿ ಮಾಡಲ್ಲ, ಮಡಿಕೇರಿ ಕಡೆ ಮುದ್ದೆ ಮಾಡಲ್ಲ ಅಷ್ಟು. ನಾನು ಬಂದರೆ ನನ್ನ ತಂಗಿಗೆ ಇಷ್ಟ, ಹಾಗಾಗಿ ಅವಳು ಮಾಡು ಮಾಡು ಅಂತಾಳೆ. ಸೊ ಇದ್ರ ಬಗ್ಗೆ ಮಾತೇ ಇಲ್ಲ. ಸೊ ಊಟಕ್ಕೆ ಕೂತ್ಕೊಂಡಿದ್ದೀವಿ ಗೈಸ್, ಬನ್ನಿ ಎಲ್ಲ ಊಟಕ್ಕೆ. ಮುದ್ದೆ, ನಾಟಿ ಕೋಳಿ ಸಾರು. ಆವಾಗಲೇ ಎಲ್ಲರೂ ನನ್ನ ಬಿಟ್ಬಿಟ್ಟು ಊಟ ಮಾಡಿದ್ರು ಗೈಸ್, ನಾನೇ ಲಾಸ್ಟಿಗೆ ಇದ್ದಿದ್ದು. ಸೊ ಹಾಗಾಗಿ ನನ್ನ ಜೊತೆ ಯಾರೂ ಕೂತ್ಕೊಂಡಿಲ್ಲ. ನನಗೆ ಟೈಮಿಂಗ್ಸ್ ಕರೆಕ್ಟ್ 9-9:30 ಆಗಬೇಕು, ಅದಾಗದೆ ಊಟ ಮಾಡಲ್ಲ. ಹಾಗಾಗಿ ಲೇಟ್ ಆಯ್ತಲ್ಲ, ಅದಕ್ಕೆ ನಾನು ಒಬ್ಬಳೇ ಲಾಸ್ಟಿಗೆ ಕೂತ್ಕೊಂಡೆ. ಎಲ್ಲರೂ ನನ್ನ ಬಿಟ್ಟು ಊಟ ಮಾಡಿದ್ರು. ನೋಡಿ ಮಗಳು ಮಲಗಿದ್ದಾಳೆ. ಮುದ್ದೆ ಆದಮೇಲೆ ಒಂದಿಷ್ಟು ಅನ್ನ ಊಟ ಮಾಡಿದೆ. ಮುದ್ದೆ ಊಟ ಮಾಡಿ ಆದಮೇಲೆ ಒಂದು ಸ್ವಲ್ಪನಾದರೂ ಅನ್ನ ಊಟ ಮಾಡಬೇಕು, ಆವಾಗಲೇ ಹೊಟ್ಟೆಗೆ ತಿಂದಿದ್ದು ಇಳಿಯೋದು. ಊಟ ಎಲ್ಲ ಮುಗಿಸಿ ನಾನು ನನ್ನ ತಂಗಿ ಗ್ರೇಪ್ಸ್ ಮತ್ತು ಮ್ಯಾಂಗೋ ತಿಂದ್ವಿ ಜೀರ್ಣ ಶಕ್ತಿಗೆ. ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ಅವಳು ನಾನು ಜಾಸ್ತಿ ತಿನ್ಕೋತೀನಿ ಅಂತ ಎಲ್ಲಾನು ಕೈಲಿ ಬಾಚಿ ಇಟ್ಕೊಂಡಿದ್ದಾಳೆ ಗೈಸ್, ಬಟ್ ಯಾರಿಗೂ ಕಾಣಿಸ್ತಿಲ್ಲ ಅಷ್ಟೇ. ಕಾಂಪಿಟೇಷನಲ್ಲಿ ತಿಂತಾ ಇದ್ವಿ ಯಾರು ಫಸ್ಟು ಅಂತ. ನಾನು ಫಸ್ಟ್ ತಿನ್ನೋದ ನೀನು ಫಸ್ಟ್ ತಿನ್ನೋದ ಅಂತ ತಿಂತಾ ಇದ್ವಿ. ಸೊ ವಿಡಿಯೋ ಮಾಡ್ತಿರೋ ಕಾರಣಕ್ಕೆ ಇಷ್ಟು ಸೈಲೆಂಟಾಗಿ ಇಷ್ಟು ನೀಟಾಗಿ ತಿಂತಿದ್ವಿ, ಇಲ್ಲಾಂದರೆ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡೇ ತಿನ್ನೋದು ನಾವು. ಇಷ್ಟು ಸೈಲೆಂಟಾಗಂತೂ ಕೂತು ತಿನ್ನಲ್ಲ. ಸೊ ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ಮಲ್ಕೋತಾ ಇದ್ದೀವಿ, ಮಲ್ಕೊಳಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬಾಯ್, ಟೇಕ್ ಕೇರ್, ಎಲ್ಲರೂ ಮಲ್ಕೊಳ್ಳಿ, ಶುಭರಾತ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ವೆರಿ ಮಚ್.